ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಮಲ್ಲಿಕಾರ್ಜುನ ಯಾತ್ನಿರವ್ರಿ ಬಹಳ ದಿವಸದ ಕನಸ. ಮೊದ್ಲೇನ ತಾವ್ ಹೇಳ್ದಂಗ 600 ಕೋಟಿ ಎಸ್ಟಿಮೇಟ್ ಇತ್ತು, ಈಗ 800 ಬಂದ್ ಹತ್ತೈತಿ. ಇನ್ನೊಂದ್ 2 ವರ್ಷ ಬಿಟ್ರೆ 1,500 ಹೋಗಿ ಹತ್ತೈತಿ. ಅದಕ್ಕೆ ನೀವೆಲ್ಲರೂ ಹೋರಾಟ ಮಾಡಿ ಅಲ್ಲಿ ಮಲ್ಲಿಕಾರ್ಜುನ ಯಾತ್ನಿರಲ್ಲಿ ನೀರ್ ತರು ಕೆಲಸ ನೀವು ಮಾಡ್ನು. ಅದಲ್ದ ಮತ್ತೊಂದು ಜನಪನ ಬರೀ ನೀರಿನ ಮಾಡಿದ್ರೆ ಆಗಂಗಿಲ್ಲ, ಹಳಿ ಸಿಸ್ಟಮ್ಗಳು ಮೇಂಟೈನ್ ಆಗ್ಬೇಕು. ಇವತ್ತು ಹಿಡಕಲ್ ಡ್ಯಾಮ್ ಪರಿಸ್ಥಿತಿ ಏನೈತಿ ಜನಪನ 47 ಹುದ್ದೆ ಅದ. ಹಿಡಕಲ್ ಡ್ಯಾಮ್ದಾಗ ಇರ್ಬೇಕಾಗಿದ್ದು ಆಫೀಸರ್ ಎಷ್ಟು ಮಂದಿ ಕೆಲಸಗಾರ ಗೊತ್ತೈತಿ? 7 ಮಂದಿ ಅದ. 40 ಪೋಸ್ಟ್ ಖಾಲಿ ಅದಾವ. ಇದೀಗ ಗುರುಜಿ ಅವ್ರು ಮಾತಾಡ್ಕೊಂಡು ಹೇಳ್ರಿ, ತಲಾಟಿ ಆಗ್ಬೇಡ್ರಿ, ನೀರು ಕೊಡೋರು ಕೊಡ್ತಾರು, ನೀವು ಎಮ್ ಎಲ್ ಗಿರಿ ಮಾಡಿರ್ತೇವೆ. ಎಮ್ ಗಿರಿ ಬಿಟ್ಟು ತಲಾಟಿ ಅದಕ್ಕೆ ಮಾಡ್ಬೇಕು, ನೀರು ದಾಡ್ಸಾಕ ನಾವು ಹೋಗ್ಬೇಕು. ಅಧಿಕಾರಿಗಳೇ ಇಲ್ಲ, ಯಾರು ಮಾಡೋ ಸರ್ಕಾರ ತುಂಬಾಗ್ತಾ ಇರಲಿಲ್ಲ. ಇದೇ ನೀವು ಹೇಳ್ರಿ 2.5 ಲಕ್ಷ ಜನ ಅಪಾಯಿಂಟ್ಮೆಂಟ್ ಆಗ್ಬೇಕು, ಅದ್ರೊಳಗೆ ಇದು ಆಗ್ಬೇಕು. ಸರ್ಕಾರ ಅದಕ್ಕೆ ಎದಕ್ಕೂ ಗಮನ ಹರಿಸೋದು. ಅದಕ್ಕೆ ನೀವು ಏನೇ ಸ್ಟ್ರೈಕ್ ಮಾಡತ್ತೀರಿ ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ಅದಲ್ಲ ನಮ್ಮ ರೈತರಿಗೂ ನಾ ಈ ವೇದಿಕೆ ಮುಖಾಂತರ, ಯಾಕಂದ್ರೆ ಚೊನ್ನಪ್ಪನವರು ಮತ್ತು ಗುರೂಜಿ ಮಾತು ನಾವೆಲ್ಲರೂ ಕೇಳ್ತೀವಿ. ಅವರವ್ರ ತೋಟದಾಗ ಪೈಪ್ಲೈನ್ ಹೊಡ್ಕೋತ ಹೋಗ್ತಾರ, ನೀರು ಬೇಕಂತ ಹೇಳಿ. ಈಗ ಮೊನ್ನೆ 19 ಕೆರೆ ಟ್ರಯಲ್ ಚಾಲು ಐತಿಲ್ರಿ? ನಮ್ಮ ಹುಕ್ಕೇರಿಯವ್ರು ಯಾರಿರಿ 19 ಕೆರೆ ಎಲ್ಲ ಟ್ರಯಲ್ ಚಾಲು ಐತಿ. ಬೆಳವಿ ಊರಾಗ ಪೈಪ್ಲೈನ್ ಹೊಡ್ಕೊಂಡ್ರಿಲ್ಲ, ನನ್ ತೋಟಕ್ಕೆ ಬೇಕು, ನಿನ್ ತೋಟಕ್ಕೆ ಬೇಕು. ಈಗ ಅದನ್ನೇ ಹೇಳ್ತಾನೆ, ರೈತರು ಒಂದು ಸಮಾಧಾನದಲ್ಲಿ ತಮ್ಮ ಬೇಡಿಕೆ ಅದಾವ, ಇಲ್ಲ ಅನ್ನೋದಿಲ್ಲ. ಅದ ತಪ್ಪಾಗೈತಿ. ಸಾವುಕಾರ ಜೊತೆ ಸ್ವಲ್ಪ ಮಂದಿ ಅದಾರ, ಚೊನ್ನಪ್ಪನ ಜೊತೆ ಸ್ವಲ್ಪ ಮಂದಿ ಅದಾರ, ಅರ್ಥ ಆಗೈತಿ. ಇದು ತಾರತಮ್ಯ ಇಲ್ಲಿ ಇನ್ನಾದ್ರೂ ಐತಾರೆ. ಇದು ಹುಕ್ಕೇರಿ ಒಳಗನ ಇಲ್ಲ ನೀವು ಸಿಟ್ಟಿಕೇರಿ ಅದ್ರ ಬಾಜುಕೇರಿ ಹೋದ್ರು ಈ ತಾರತಮ್ಯ ಐತಾರ. ಈಗ ನಾವ್ ಎಲ್ಲರೂ ಕೂಡಿ ನೀರು ಹಂಚಿಕೆ ಮಾಡ್ಕೋಬೇಕು. ನನಗೆ ಹೆತ್ತ ನಿನಗೆ ಹೆತ್ತ ಅನ್ಕೋತ ಹೋದ್ರ ಇದು ಎಂದೂ ಮುಗಿಯಂಗಿಲ್ಲ. ಅದಕ್ಕೆ ಒಂದು ಸಿಸ್ಟಮ್ಗಳು ಸಿಸ್ಟಮ್ ಪ್ರಕಾರ ನೀವು ನಡಿನು. ಎಲ್ಲಾರ್ಗು ನೀರು ಪೂರೈಕೆ ಮಾಡಾಕ ಅಧಿಕಾರಿಗಳು ಕೂಡ ಅದಾರು. ಎಲ್ಲಾರ್ಗು ನೀರು ಮುಟ್ಟೋ ಜವಾಬ್ದಾರಿ ಅವ್ರದೈತಿ. ಮುಟ್ಟಿಸ್ಲಿಕ್ಕರ ತರಾಟೆ ತೊಳಕ ಜವಾಬ್ದಾರಿ ನಂದೈತಿ. ಮೊನ್ನೆ KDP ಮೀಟಿಂಗ್ ಹೇಳೇನಿ, ಹೋದ್ ಸರ್ತಿ ಏನು ಕೊಟ್ಟಬಾಗಿ ಹಾಕ್ತಿರವ್ರಿಗೆ 4 ಮೋಟರ್ ರಿಪೇರಿ ಕೊಟ್ರೆ ಅವಾಗ ಚಾಲು ಮಾಡಿದಾಗ ನೀರು ಮುಟ್ಲಿಲ್ಲ, ಟೈಲೆಟ್ದಾಗ ಮುಟ್ಲಿಲ್ಲ ಸ್ವಲ್ಪ. ಅದಕ್ಕೆ ಮೊನ್ನೆ KDP ಮೀಟಿಂಗ್ದಾಗ AWG ಹೇಳಿ ಸಸ್ಪೆಂಡ್ ಮಾಡಿದೆ ಅಂತ. ಹೋಗ್ಬಾರ್ದು, ಮರ್ದೂಸ್ ಆಕ್ಸಿಡೆಂಟ್ ಆಗ್ಬೇಕು, 3 ತಿಂಗಳು ಬರಂಗಿಲ್ಲ. ಅಲ್ಲಿ ಕೆಲಸ ನೋಡ್ರಿ ನಮ್ ಕಡೆ ಸರ ಇದೇ ಒಂದ್ ಮಾತು ಹೇಳಿದ್ರಲ್ಲ, ರೈತರು ಪೈಪ್ಲೈನ್ ನೋಡ್ಕೋತಾರ ಅಂತ ಹೇಳಿ. ದಯವಿಟ್ಟು ನೀವು ಹಿಂಬಾಲಕರ ನಿಮ್ ಕೆಲಸ ಮಾಡೋರು ನಿಮ್ ಹಿಂಬಾಲರ ಹೊಡಿತಾರ, ನಮ್ ರೈತರು ಆರೋಪ ಮಾಡತಾರ ಸರ್. ಅವ್ರಿಗೆ ನೀವು ವಾರ್ನಿಂಗ್ ಮಾಡ್ಕೊಂಡ್ರ ಬಹಳ ಚಲೋ ಆಕೈತಿ ಸರ್. ನಿಮ್ಮ ಕೈ ಮುಗಿ ತಗೋದಿಲ್ಲ ಇದನ್ನ ನಾ ಎಲ್ಲಾ ಗ್ರಾಮ ಸಭೆ ಹೋದಾಗ ಎಲ್ಲಾ ಗ್ರಾಮ ಸಭೆ ಹೋದಾಗ ಯಾಕಂದ್ರೆ ಸಾವುಕಾರ ಕೂಡ ನಾವೇ ಇರ್ತಂತಾರು ಹೊಡಿತಾರೋ, ನಮ್ಮಂತ ಸಾಮಾನ್ಯ ಜನರ ಗತಿ ಏನ್ ಸರ್? ದಯವಿಟ್ಟು ಅದನ್ನ ನೀವು ವಾರ್ನಿಂಗ್ ಮಾಡ್ಕೋಬೇಕು ಸರ್. ಅದನ್ನ ನೀವು ವಾರ್ನಿಂಗ್ ಮಾಡ್ಕೊಂಡು ಅವ್ರ ನಿಮ್ ಕೂಡ ಯಾರು ಇರ್ತಾರಲ್ಲ ಅವ್ರ ಮೇಲೆ ಕೇಸ್ ಮಾಡುವಂತ ಕೆಲಸ ಮಾಡಿರ್ತಾರೆ. ಯಾರು ಹೊಡಿತಾರೆ ನೋಡ್ರು. ಒಂದ ನಿಮಿಷ ತಮ್ಮ ಹೆಸರು ಗೊತ್ತಾಗಿಲ್ಲ ನಂಗೆ. ಮಲ್ಲಾಪುರ ಸರ್. ಮಲ್ಲಾಪುರ ಅವ್ರ ನಾ ಪ್ರತಿಯೊಂದು ಗ್ರಾಮ ಸಭೆ ಈಗ 3 ವರ್ಷ ಆತ್ ನಾ MLA ಆಗಿ, ಪ್ರತಿಯೊಂದು ಗ್ರಾಮ ಸಭೆಗೆ ಹೋದಾಗ ಇದನ್ನ ಹೇಳೇನಿ, ಯಾವ ಪೈಪ್ಲೈನ್ ಯಾರು ಹೊಡಿತಾರಲ್ಲ ಅವ್ರ ಮೇಲೆ ಕೇಸ್ ಹಾಕ್ರಿ, ಅದನ್ನ ಬಿಡಿಸಾಕ ನಾ ಬರಂಗಿಲ್ಲ. ಅದಕ್ಕೆ ಒಳ್ಳೇದತ್ತನ ಸರ್. ಊರಾಗ ಬಂದಾಗ ಹೇಳೇನ ಖರೆ ಅವ್ರವ್ರ ಹೊಂದಾಣಿಕೆ. ಈಗ ಹೆಂಗಿಲ್ಲ ಸಮ್ಮಿಶ್ರ ಸರ್ಕಾರ ಹೆಂಗಿಟ್ಲ ಹಂಗ ಅಲ್ಲಿ ಹೊಂದೈತಿ. ನೀವೊಂದ್ ಸ್ವಲ್ಪ ತಗೋ, ನನಗೊಂದ್ ಸ್ವಲ್ಪ ಬಿಡು, ಇಷ್ಟ ಐತಿ. ಅದಕ್ಕೆ ನೀವೆಲ್ಲರೂ ವ್ಯವಸ್ಥಿತವಾಗಿ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಇರುವಂತ ಎಲ್ಲ ಯಾತ್ ನೀರಾವರಿ ಯೋಜನೆ ಇರ್ಬೋದು, ಕುಡಿ ನೀರು ಯೋಜನೆ ಇರ್ಬೋದು, ಸಮಾಧಾನ ರೀತಿಯಿಂದ ಎಲ್ಲರೂ ಕೂಡಿ ಹಂಚ್ಕೊಂಡು ಒಳ್ಳೆ ರೀತಿಯಿಂದ ಹೋಗೋಣ. ಇನ್ನು ಉಳಿದಿತ್ತು ಏನ್ ನಮ್ಮ ಮಲ್ಲಿಕಾರ್ಜುನ ಯಾತ್ ನೀರಾವರಿ ಇರಲಿ ಅಥವಾ ನಮ್ಮ ಶಿಪ್ಪೂರ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಇರಲಿ, ಅವನು ಕೂಡ ಅತಿ ಬೇಗನೆ ಇದೀಗ ನಾನಾ ಚೊನ್ನಪ್ಪನ ಮಾತಾಡಿದೆ, ಒಂದು ಕಮಿಟಿ ಮಾಡ್ಕೊಂಡು. ಯಾಕಂದ್ರೆ ಈ ಸರ್ಕಾರ ಕಿವುಡಾಗೈತಿ, ರೊಕ್ಕ ಕೆಲಸ ಕಿವುಡಾಗಿತ್ತು. ಅಧಿಕಾರಿಗಳು ಹೇಳಿ ಟೆಕ್ನಿಕಲ್ ರೀಸನ್ ಹೇಳಿ ಮುಂದೆ ಹಾಕೋದು ಹೊಂಟಾರು. ಸ್ಕೀಮ್ ಮಂಜೂರಾತಿ ನಮಗೂ ಇವತ್ತು ಕಳೆದ 3 ವರ್ಷದಿಂದ ಸತತವಾಗಿ ನಾವು ಫಾಲೋ ಅಪ್ ಮಾಡತ್ತೀವಿ. ಇವು ಸ್ಕೀಮ್ಗಳು ಮಂಜೂರಾತಿ ತರಕ
ಅದಕ್ಕೆ ಬರೋ ದಿನಮಾನದ ಮಾನ್ಯ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಹಾಗೂ ಚನ್ನಪ್ಪನವರ ನೇತೃತ್ವದಲ್ಲಿ ಹಾಗೂ ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲಾ ರೈತ ಬಾಂಧವರು ಒಂದು 50 ಮಂದಿ ಕಮಿಟಿ ಮಾಡ್ಕೊಂಡು ನಾ DK ಶಿವಕುಮಾರ್ ಅವರ ಅಪಾಯಿಂಟ್ಮೆಂಟ್ ಕೇಳ್ತೀನಿ. ನೀವು ಎಲ್ಲರೂ ಹೋಗಿ ವಿನಂತಿ ಮಾಡ್ಕೊಂಡು ಬಿಜಾಪುರ ಯಾಕಂದ್ರೆ ಹುಕ್ಕೇರಿ ಮತಕ್ಷೇತ್ರದಾಗ ಹಿಡಕಲ್ ಡ್ಯಾಮ್ ಇರೋದ್ರಿಂದ ಹುಕ್ಕೇರಿ ಜನರಿಗೆ ನೀರಿನ ವಂಚಿತ ಆಗಬಾರದು. ಅದನ್ನೊಂದು ಬೇಡಿಕೆ ಇಟ್ಕೊಂಡು ನಾವು ಹೋಗಿ DK ಶಿವಕುಮಾರ್ ಭೇಟಿಯಾಗಿ ನೀರಾವರಿ ಯೋಜನೆಗಳು ಪೂರ್ವಗೊಳಿಸುವ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಸರ್ ಇನ್ನೊಂದ್ರಿ ನಮ್ ಡ್ಯಾಮಿಂದ ನೀರ್ ಒಯ್ಯಾಕ್ ಬಿಡಬೇಡ್ರಿ ದಯವಿಟ್ಟು. ಯಾಕಂತ ತಿಳ್ಕೊಳ್ರಿ ನಿಮ್ ಪಾತ್ರ ಬಹಳ ದೊಡ್ಡದ್ರಿ, ಅದನ್ನ ಕಿತ್ತು ಒಯ್ಯುವಂತ ವ್ಯವಸ್ಥೆ ಮಾಡ್ಬೇಕು. ನಿಮ್ಗೆ ಧನ್ಯವಾದ ಹೇಳ್ತೀವಿ ನಾವು. ಯಾಕಂತ ತಿಳ್ಕೊಳ್ರಿ ಅಲ್ಲೇ ಮಲ್ಲಾಪುರದಿಂದ ರೀ ಬರೇ 34 ಕಿಲೋಮೀಟರ್ ಹುಬ್ಳಿ ಧಾರವಾಡಕ್ಕೆ ನೀರು ಹೋಗ್ಲಿ ಬ್ಯಾಡ ಅನ್ನಂಗಿಲ್ರಿ. ಕಳಸಾ ಬಂಡ್ರು ಸಲ ಬೆಂಕಿ ಪೂರ್ಣ ನೀರಾವರಿ ಮಾಡಕ್ಕೆ ಏನೇನು ಕ್ರಮಗಳು ತಗೋಬೇಕಂತ ನೀವು ನಮ್ಮ ರೈತ ಸಂಘದ ಅಧ್ಯಕ್ಷರು ಎಲ್ಲರೂ ಕೂಡ ಚರ್ಚೆ ಮಾಡಿ ಅಥವಾ ನಮಗೂ ಒಂದು ಆರೋಪ ಹಾಕಿದಾರ. ಕತ್ತಿ ಕುಟುಂಬ ಒಂದು ಪ್ರತಿಷ್ಠಿತ ಕುಟುಂಬ ಖರೆ ನೀರಾವರಿ ಮಾಡಿದ್ರು ಅಸಫಲ ಆಗಿರುತ್ತೆ. ನಾ ಚನ್ನಪ್ಪನಾಗ ಮತ್ತ ಗುರುಜಿ ಅವರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಹುಕ್ಕೇರಿ ಮತಕ್ಷೇತ್ರ 2008 ತನಕ ಅವಾಗ ಎಂಕನ್ ಮಾಡಿದ್ರು ನಮ್ಮ ಜೊತೆ ಅಟ್ಯಾಚ್ಮೆಂಟ್. ಅದಕ್ಕೆ ನಮ್ಮ ಅಜ್ಜ ದಿವಂಗತ ವಿಶ್ವನಾಥ್ ಕತ್ತಿ ಅವರು ಕೂಡ 2 ಬಾರಿ MLC 1 ಟೈಮ್ MLA ಇದ ಭಾಗದಿಂದ ಆಶೀರ್ವಾದ ಆಗಿ ಆಯ್ಕೆಯಾಗಿ ಬಂದರು. ಅದಲ್ಲ ನಮ್ಮ ತಂದೆ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿ ಅವರು ಇದ ಭಾಗದಿಂದ 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಈಗ ಮೊನ್ನೆ 23ನೇ ಚುನಾವಣೆಯಲ್ಲಿ ಮತ್ತೆ ನಮ್ಮ ಜನರು ನಮಗೆ ಆಶೀರ್ವಾದ ಮಾಡಿ ಮತ್ತೆ ನನಗೆ ಆಶೀರ್ವಾದ ಮಾಡಿ ಈ ಭಾಗದ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ಕಳೆದ 50 ವರ್ಷದಿಂದ ನಮ್ಮ ಕುಟುಂಬ ಈ ಹುಕ್ಕೇರಿ ತಾಲೂಕದಲ್ಲಿ ರಾಜಕಾರಣ ಮಾಡೋದಕ್ಕೆ ಅದ್ರೊಳಗೆ ನಾವು ಏನ್ ಮಾಡಿವು? ನಮ್ಮ ಹುಕ್ಕೇರಿ ಕ್ಷೇತ್ರ ಯಾವಾಗ ನಮ್ಮ ತಂದೆಯವರಾದ ಅಜ್ಜ ಇದ್ದಾಗಿಂದ ನನಗೆ ನೆನಪಿಲ್ಲ. ಯಾಕಂದ್ರೆ ಅವಾಗ ನಾ 2 ವರ್ಷ ಹೋಗ್ತೀನಿ, ಅಜ್ಜನ ಕಳ್ಕೊಂಡಾಗ 2 ವರ್ಷ ಹೋಗ್ತೀನಿ. ನಮ್ಮ ತಂದೆಯವರು ಹೇಳ್ಕೊಂಡು ಬಂದ್ರು ಹುಕ್ಕೇರಿ ಮತಕ್ಷೇತ್ರ ಶಾಸಕ ನಾನು ಆದಾಗ ಒಟ್ಟ 16% ನೀರಾವರಿ ಇತ್ತು ನಮ್ಮ ಹುಕ್ಕೇರಿ ಮತಕ್ಷೇತ್ರ. ತಾಲೂಕ ಹೇಳೋದಿಲ್ಲ, ಹುಕ್ಕೇರಿ ಮತಕ್ಷೇತ್ರ. ಅದ್ರೊಳಗೆ ಒಂದ CBC ಕೆನಾಲ್ ಏನ್ ನಮ್ಮ ಜಾಗನೂರ್ ಕಡೆಯಿಂದ ಹೋಗ್ತದೆ, ಅದೊಂದು ಕೆನಾಲ್ ಬಿಟ್ರೆ ನಮ್ಮ ಮತಕ್ಷೇತ್ರದ ಯಾವುದೂ ಯಾಕೆ ನೀರಾವರಿ ಇದ್ದಿರ್ಕಿಲ್ಲ. ನಮ್ಮ ಅಜ್ಜಾರ ಪ್ರಯತ್ನ, ನಮ್ಮ ತಂದೆಯವರ ಪ್ರಯತ್ನ, ನಮ್ಮ ಚಿಕ್ಕಪ್ಪವರ ಪ್ರಯತ್ನದಿಂದ ಹಲವಾರು ಯಾಕೆ ನೀರಾವರಿಗಳು ನಮ್ಮ ಹುಕ್ಕೇರಿ ಮತಕ್ಷೇತ್ರದ ಆಗ್ಯಾವ. ಅದು ಕೊಟ್ಟಬಾಗಿ ಇರ್ಬೋದು, ರುಸ್ತಂಪುರ್ ಇರ್ಬೋದು, ಸಡ್ಡಿ ಇರ್ಬೋದು, ಅಥವಾ ಮನೆ ತಾನೇ ಚುನಾವಣೆಗಿಂತ ಮೊದಲ ಪೂಜೆ ಮಾಡಿದಂತ ಶಂಕರ್ಲಿಂಗ್ ಹಾಗೂ ಅಡಿಸಿದ್ದೇಶ್ವರ ಯಾಕೆ ನೀರಾವರಿಗಳು ಇವು ಕಳೆದ 40-45 ವರ್ಷದಿಂದ ಮಾಡಿದ್ದಂತ ಯಾಕೆ ನೀರಾವರಿಗಳು. ಅದಲ್ಲ ನಮ್ಮ ಹುಕ್ಕೇರಿ ಮತಕ್ಷೇತ್ರದಾಗ ಕುಡಿಯುವ ನೀರಿನ ಯೋಜನೆ ಹಿಡಕಲ್ ಡ್ಯಾಮ್ ಅಂದ್ರೆ ಚಲೋಬನ್ನ ಮೊದಲ 27 ಹಳ್ಳಿಗೆ ಒಂದು ಸಪರೇಟ್ ಲೈನ್ ಇತ್ತು, 32 ಹಳ್ಳಿಗೆ ಒಂದು ಸಪರೇಟ್ ಲೈನ್ ಇತ್ತು. ಅದಲ್ಲ ಅದು ಹಳಿದು ಬಹಳ ಆಗೈತೆ ಅಂದ್ಕೊಳ್ಳಿ ನಮ್ಮ ತಂದೆಯವರ DPR ಮಾಡಿಸಿ ಈಗ ತಾನೆ ಕೆಲಸ ಚಾಲು ಐತಿ, ಪ್ರಾರಂಭ ಐತಿ. 285 ಕೋಟಿ ರೂಪಾಯಿ 72 ಹಳ್ಳಿ ಫಿಲ್ಟರ್ ವಾಟರ್ ಹಿಡಕಲ್ ಡ್ಯಾಮ್ ಕೊಡುವ ವ್ಯವಸ್ಥೆ ನಾವು ಮಾಡತ್ತೇವೆ. ಬರು 1 ವರ್ಷ ಅಥವಾ 1.5 ವರ್ಷದಲ್ಲಿ ಈ ಕೆಲಸ ಕಾಮಗಾರಿ ಮುಗಿತೈತಿ. ಪ್ರತಿಯೊಂದು ಊರು ಓವರ್ ಹೆಡ್ ಟ್ಯಾಂಕಿನ ಶುದ್ಧ ಕುಡಿ ನೀರು ತುಂಬಿಸೋ ಕೆಲಸ ನಾವು ಮಾಡ್ತೇವೆ. ಅದಲ್ಲ ಶಂಕರ್ಲಿಂಗ ಮತ್ತು ಅಡಿಸಿದ್ದೇವೆ, ಈಗಾಗಲೇ ಟ್ರಯಲ್ ಮಾಡಿಸಿದೆವು. ಅದ್ರ ಕಡೆ ಫ್ಲೋಯಿಂಗ್ ವಾಟರ್ದಾಗ ಚಾಲು ಆಗ್ಬೇಕಂತ ಅದಕ್ಕೊಂದು ರೂಲ್ ಐತಿ. ಅದ್ರ ಸಲುವಾಗಿ ಬರೋ 2 ದಿನದ ಚೊನ್ನಪ್ಪನ ನೀವು ಗೆಸ್ಟ್ ಆಗಿ ಬರ್ರಿ, ನಮ್ಮ ಶಶಿಕಾಂತ್ ಗುರೂಜಿ ಅವ್ರಿಗೂ ಇನ್ವೈಟ್ ಮಾಡ್ತೀನಿ. ನೀವು ಎಲ್ಲರೂ ಕೂರ್ಚೆ ಬಟನ್ ಬಡಿ ನೋಡ್ತಾರೆ. ಇವತ್ತು ಹುಕ್ಕೇರಿ ಮತಕ್ಷೇತ್ರದಾಗ ಎಲ್ಲಿ ನೀರಾವರಿ ಕೆಲಸಗಳು ಆಗಿಲ್ಲ. 2008ರಾಗ ನಮಗ ಸಂಕೇಶ್ವರ ಭಾಗ ನಮಗ ಕೂಡಿಕೆ ಆಯ್ತು. ಆದ್ಮೇಲೆ ಜಮಖನ್ ಮಾಡಿ ಸಪರೇಟ್ ಆದ್ದು, ಸಂಕೇಶ್ವರ ಹುಕ್ಕೇರಿ ಒಂದಾದ. ಅವಾಗ ನಮ್ಮ ತಂದೆಯವರು ಮಲ್ಲಿಕಾರ್ಜುನ ಯಾಕೆ ನೀರಾವರಿ, ಯಾಕಂದ್ರೆ ಅಲ್ಲಿ ಬಹಳ ಡ್ರೈ ಇದೆ, 2 ಜಡ್ಪಿ, ಅಮ್ಮನಿಗೆ ಜಡ್ಪಿ ಪ್ಲಸ್ ಕನಗಲ ಜಡ್ಪಿ ಡ್ರೈ ಏರಿಯಾ, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂದ್ಕೊಳ್ಳಿ ಪೈಲಾ ಸ್ಕೀಮ್ದಾಗ ಹೊಳೆ ಕೆರೆ ತುಂಬಿಸೋ ಯೋಜನೆಗಳಲ್ಲಿ ಹಾಕಿರ.
ಆದ್ಮೇಲೆ ಅದಕ್ಕೆ ಇನ್ನೂ ನೀರಾಗಿ ಪೂರ್ಕೆ ಆಗುವಂತ ಹೇಳಿ ಮಲ್ಲಿಕಾರ್ಜುನ ಯಾತ್ ನೀರಾವರಿ DPR 14ರಾಗ DPR ಮಾಡಕ್ ಚಾಲು ಆಯ್ತು, 16ರಾಗ ಮುಗೀತು. ಸರ್ಕಾರ 19ರಾಗ ಸಬ್ಮಿಟ್ ಮಾಡಿ ಅದಾದ್ಮೇಲೆ 3 ಸರ್ತಿ ಟೆಕ್ನಿಕಲ್ ಕಮಿಟಿಗೆ ಬಂತು. ಮೋಸ್ಟ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಅನುದಾನ ಇಲ್ಲ, ಅದಕ್ಕೆ ಹೊಳ್ಳೊಳ್ಳ ಟೆಕ್ನಿಕಲ್ ಕಮಿಟಿಗೆ ರೆಕಮೆಂಡೇಶನ್ ಹೊಳೆ ಕಳ್ಸತ್ತಾರ. ಅದಕ್ಕೆ ಈಗ ಏನ್ ನೀವು ಸ್ಟ್ರೈಕ್ ಮಾಡತ್ತೀರಿ, ಇದಕ್ಕೆ ನಾನು ಸಂಪೂರ್ಣ ಬೆಂಬಲ ಐತಿ. ಯಾಕಂದ್ರೆ ಹಿಡಕಲ್ ಡ್ಯಾಮ್ ನಮ್ಮ ಕ್ಷೇತ್ರದಾಗ ಐತಿ, ನಮ್ಮ ರೈತರ ಹಕ್ಕು ಐತಿ, ಆ ನೀರ ಮೇಲೆ ಹಕ್ಕು ಐತಿ, ಹಕ್ಕು ತಗೊಂಡ ತೀರ್ನತೆ ಹೇಳ್ತೀನಿ. ಮಲ್ಲಿಕಾರ್ಜುನ ಯಾತ್ರೆ ಅವ್ರಿಗೆ ಬಹಳ ದಿವಸದ ಕನಸ. ಮೊದ್ಲು ಏನ ತಾವ್ ಹೇಳಿದಾಗ 600 ಕೋಟಿ ಎಸ್ಟಿಮೇಟ್ ಇತ್ತು, ಈಗ 800 ಬಂದ್ ಹತ್ತೈತಿ. ಇನ್ನೊಂದ್ 2 ವರ್ಷ ಬಿಟ್ರೆ 1,500 ಹೋಗಿ ಹತ್ತೈತಿ. ಅದಕ್ಕೆ ನೀವೆಲ್ಲರೂ ಹೋರಾಟ ಮಾಡಿ ಅಲ್ಲಿ ಮಲ್ಲಿಕಾರ್ಜುನ ಯಾತ್ರೆಯಲ್ಲಿ ನೀರು ತರುವ ಕೆಲಸ ನೀವು ಮಾಡ್ನು. ಅದಲ್ಲ ಮತ್ತೊಂದು ಚೊಲಪನ ಬರೀ ನೀರನ್ನು ಮಾಡಿದ್ರೆ ಆಗಂಗಿಲ್ಲ, ಹಳಿ ಸಿಸ್ಟಮ್ಗಳು ಮೇಂಟೈನ್ ಆಗಬೇಕು. ಇವತ್ತು ಹಿಡಕಲ್ ಡ್ಯಾಮ್ ಪರಿಸ್ಥಿತಿ ಏನೈತಿ ಚೊಲಪನ 47 ಹುದ್ದೆ ಅವ ಹಿಡಕಲ್ ಡ್ಯಾಮ್ದಾಗ ಇರ್ಬೇಕಾಗಿದ್ದು ಆಫೀಸರ್. ಎಷ್ಟು ಮಂದಿ ಕೆಲಸ ಗೊತ್ತದ್ರಿ? 7 ಮಂದಿ ಅದ, 40 ಪೋಸ್ಟ್ ಖಾಲಿ ಅದಾವ. ಇದೇ ಗುರುಜಿ ಅವರು ಮಾತಾಡ್ಕೊಂಡು ಹೇಳ್ರಿ, ತಲಾಟಿ ಆಗಬೇಡ್ರಿ, ನೀರು ಕೊಡೋರು ಕೊಡ್ತಾರು, ನೀವು MLA ಗಿರಿ ಮಾಡಿರ್ತೀರಿ. MLA ಗಿರಿ ಬಿಟ್ಟು ತಲಾಟಿ ಎದಕ್ ಮಾಡ್ಬೇಕು? ನೀರು ದಾಟ್ಸಾಕ ನಾವು ಬೇಕು, ಅಧಿಕಾರಿಗಳೇ ಇಲ್ಲ. ಯಾರು ಮಾಡೋದು? ಸರ್ಕಾರ ತುಂಬಾಕ್ತಾ ಇರಲಿಲ್ಲ. ಇದೇ ನೀವು ಹೇಳ್ರಿ 2.5 ಲಕ್ಷ ಜನ ಅಪಾಯಿಂಟ್ಮೆಂಟ್ ಆಗ್ಬೇಕು, ಅದ್ರೊಳಗೆ ಇದು ಆಗ್ಬೇಕು. ಸರ್ಕಾರ ಅದಕ್ಕೆ ಎದಕ್ಕೂ ಗಮನ ಹರಿಸೋದು. ಅದಕ್ಕೆ ನೀವು ಏನೇ ಸ್ಟ್ರೈಕ್ ಮಾಡತ್ತೀರಿ ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ಅದಲ್ಲ ನಮ್ಮ ರೈತರಿಗೂ ನಾ ಈ ವೇದಿಕೆ ಮುಖಾಂತರ, ಯಾಕಂದ್ರೆ ಚೊನ್ನಪ್ಪನವರು ಮತ್ತು ಗುರೂಜಿ ಮಾತು ತಾವೆಲ್ಲರೂ ಕೇಳ್ತೀವಿ. ಅವ್ರವ್ರ ತೋಟದಾಗ ಪೈಪ್ಲೈನ್ ಹೊಡ್ಕೊತ ಹೋಗ್ತಾರೆ, ನೀರು ಬೇಕಂತ ಹೇಳಿ.